ಸಂಧಾನದ ಸೂತ್ರಧಾರಿ ಪಾಕಿಸ್ತಾನ ಅಲ್ಲವೇ ಅಲ್ಲ. ಅಮೆರಿಕ ಇರಾನ್ ಸಂಧಾನದಲ್ಲಿ ಚೀನಾ ಪಾತ್ರ ಏನು ಹಾಗಾದ್ರೆ? ಸಂಧಾನದ ಸೂತ್ರಧಾರಿ ಪಾಕಿಸ್ತಾನ ಹೌದಾ? ಅಲ್ಲವೇ ಅಲ್ಲ. ಇನ್ಫ್ಯಾಕ್ಟ್ ಅಮೆರಿಕ ಇರಾನ್ ಸಂಧಾನದಲ್ಲಿ ಚೀನಾ ಪಾತ್ರ ಇದೀಯಾ ಅಂತ ನೋಡೋದಾದ್ರೆ ಶಾಂತಿ ಮಾತುಕತೆಗೆ ಒಪ್ಪಿಸಿದ್ದೇ ಬಿಂಜಿಂಗ್ ಅನ್ನುವಂತ ಚರ್ಚೆ ಶುರುವಾಗಿದೆ. ಇರಾನ್ ಕದನ ವಿರಾಮದ ಹಿಂದೆ ಚೀನಾ ಪ್ರಮುಖ ಪಾತ್ರವನ್ನ ವಹಿಸಿದ್ದಂತೆ. ಇರಾನ್ ಬಹುದೊಡ್ಡ ವ್ಯಾಪಾರ ಪಾಲುದಾರ ಚೀನಾ. ಈ ಮೇ ವೇಳೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೀನಾ ಭೇಟಿ. ಅದಕ್ಕೂ ಮುನ್ನ ಕದನ ವಿರಾಮ ಉತ್ತಮ ಬೆಳವಣಿಗೆ. ಸಂಧಾನ ಮಾತುಕತೆ ವೇಳೆ ಚೀನಾದಿಂದ ಇರಾನ್ ಸಂಪರ್ಕ. ಮೊದಲು ಚೀನಾ ಮಾತಿಗೆ ಒಪ್ಪದಂಥ ಇರಾನ್ ಅಧಿಕಾರಿಗಳು, ಆದರೆ ಕದನ ವಿರಾಮದ ಅಗತ್ಯತೆಯ ಬಗ್ಗೆ ತಿಳಿಸಿತ್ತಂತೆ ಚೀನಾ. ನಿರಂತರವಾಗಿ ಇರಾನ್ ಅಧಿಕಾರಿಗಳ ಸಂಪರ್ಕದಲ್ಲಿದ್ರಂತೆ. ಆದ್ರೆ ತನ್ನ ಪಾತ್ರದ ಬಗ್ಗೆ ಎಲ್ಲಿ ಹೇಳಿಕೊಳ್ಳಲಿಲ್ಲ ಚೀನಾ. ಯುದ್ಧ ಆರಂಭದಿಂದಲೂ ಶಾಂತಿ ಸ್ಥಾಪನೆಗೆ ಚೀನಾ ಒತ್ತು ಕೊಡ್ತಾನೆ ಬಂತು. ಇರಾನ್ ಸಂಧಾನದ ಹಿಂದೆ ಚೀನಾ ಇದೆ ಅನ್ನುವಂತಹ ಚರ್ಚೆ ಈಗ ಶುರುವಾಗಿದೆ. ಸಂಧಾನದ ಸೂತ್ರಧಾರಿ ಹಾಗಾದ್ರೆ ಪಾಕಿಸ್ತಾನ ಅಲ್ಲವೇ ಅಲ್ಲ. ಪಾಕಿಸ್ತಾನ ಅಲ್ಲ ಅನ್ನೋದನ್ನ ಕನ್ಸಿಡರ್ ಮಾಡಬಹುದು, ಆದ್ರೆ ಚೀನಾ ಪಾತ್ರ ಏನು ಅನ್ನೋದು ಸ್ಪಷ್ಟವಾಗಬೇಕಾಗಿದೆ. ಯಾಕೆಂದ್ರೆ ಇದನ್ನೆಲ್ಲ ನೋಡಿದಾಗ ಇರಾನ್ನ ಒಂದು ಸಂಧಾನಕ್ಕೆ ಬಹುದೊಡ್ಡ ಪಾತ್ರವನ್ನ ಚೀನಾ ವಹಿಸುತ್ತೆ. ಯಾಕೆಂದ್ರೆ ಅಲ್ಲಿನ ವ್ಯಾಪಾರದ ಬಹುದೊಡ್ಡ ಪಾಲುದಾರ ಚೀನಾ ಆಗಿದೆ. ಮೇ ವೇಳೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೀನಾ ಭೇಟಿಯಾಗ್ತಾರೆ ಅನ್ನುವಂಥದ್ದು. ಅದಕ್ಕೂ ಮುನ್ನ ಯುದ್ಧ ವಿರಾಮ ಬೇಕೇ ಬೇಕು ಅನ್ನುವಂತೆ ಚೀನಾ ವರ್ತಿಸಿದೆ. ಹಾಗಾಗಿ ಬೆಳವಣಿಗೆ ಆಗಿರುವಂತ ಸಾಧ್ಯತೆ. ಇನ್ನು ಸಂಧಾನದ ಮಾತುಕತೆ ವೇಳೆ ಚೀನಾ ಇರಾನ್ನ ಸಂಪರ್ಕ ಮಾಡಿ ಒಂದು ಸಂಧಾನಕ್ಕೆ ಪ್ರಯತ್ನ ಮಾಡಿದ್ದು ಇಲ್ಲಿ ಹಿನ್ನೆಲೆಯಲ್ಲಿ ಚೀನಾ ಅಂತ ಚರ್ಚೆ ಶುರುವಾಗಿದೆ. ಇರಾನ್ ಶಾಂತಿಯತ್ತ ಚೀನಾಗೆ ಪ್ರಭಾವಶಾಲಿ ಪಾತ್ರವನ್ನ ವಹಿಸಿದೆ ಇರಾನ್ ಶಾಂತಿಗೊಳ್ಳಲು. ಯಾಕೆಂದ್ರೆ ಚೀನಾ ಮತ್ತು ಅಮೆರಿಕ ಮುಂದೆ ಮೇ ತಿಂಗಳಲ್ಲಿ ಭೇಟಿಯಾಗಲಿವೆ. ಸ್ವತಃ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೀನಾ ಬರ್ತಾರೆ, ಭೇಟಿಯಾಗ್ತಾರೆ ಅನ್ನೋದಿದೆಯಲ್ಲ. ಈ ಕಾರಣಕ್ಕೆ ಇರಾನ್ ಜೊತೆಗೆ ಚೀನಾ ಒಂದು ಸಂಧಾನದ ಪ್ರಯತ್ನ, ಅಂದ್ರೆ ಅಮೆರಿಕ ಜೊತೆಗೆ ಸಂಧಾನವಾಗ್ಲಿ ಅನ್ನುವಂತಹ ಪ್ರಯತ್ನ ಹಿನ್ನೆಲೆಯಲ್ಲಿ ನಿಂತ್ಕೊಂಡು ಚೀನಾ ಮಾಡ್ತಿದೆ. ಇರಾನನ್ನ ಸಂಧಾನಕ್ಕೆ ಕರೆತರುವಲ್ಲಿ ಚೀನಾ ಸಹಾಯ ಮಾಡಿದೆ ಅಂತ ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರೋದು ಇದಕ್ಕೆ ಒಂದು ರೀತಿ ಇಂಬು ನೀಡ್ತಾ ಇದೆ. ಹಾಗಾದ್ರೆ ಚೀನಾ ನಿಜವಾಗ್ಲೂ ಇಲ್ಲಿ ಪಾತ್ರವನ್ನ ವಹಿಸ್ತಾ, ಯಾಕೆ ಚೀನಾ ಎಲ್ಲಿಯೂ ಹೇಳಿಕೊಳ್ಳಲಿಲ್ಲ? ಅದರ ಬಗ್ಗೆ ಕೂಡ ಚರ್ಚೆ ಶುರುವಾಗಿದೆ. ಚೀನಾ ಏನೋ ಮಧ್ಯಸ್ಥಿಕೆಯನ್ನು ವಹಿಸಿರಬಹುದು, ಮಧ್ಯವರ್ತಿಯಂತೆ ಕೆಲಸವನ್ನೂ ಮಾಡ್ತಾ ಇರಬಹುದು. ಆದ್ರೆ ಯಾಕೆ ಜಾಗತಿಕ ಮಟ್ಟದಲ್ಲಿ ಚೀನಾ ಈ ಸಂಧಾನದಲ್ಲಿ ನಾನು ಮಧ್ಯಸ್ಥಿಕೆಯನ್ನು ವಹಿಸಿದ್ದೇನೆ ಅಂತ ಗುರುತಿಸಿಕೊಳ್ತಾ ಇಲ್ಲ ಅಂತ, ಮತ್ತು ಇದರ ಅಡ್ವಾಂಟೇಜ್ ಅನ್ನ ಪಾಕಿಸ್ತಾನ ತಗೊಳ್ತಾ ಅಂತ. ಯಾಕೆಂದ್ರೆ ಪಾಕಿಸ್ತಾನ ದೇಶದಲ್ಲಿ ಈ ಕಡೆ ಇರಾನ್ ಹಾಗೂ ಅಮೆರಿಕ ಮತ್ತು ಒಂದಷ್ಟು ರಾಷ್ಟ್ರಗಳ ಮುಖ್ಯಸ್ಥರನ್ನ, ಅಧ್ಯಕ್ಷರನ್ನ ಕರೆದು ಮಾತುಕತೆ ಆಗುತ್ತೆ, ಸಂಧಾನವಾಗುತ್ತೆ. ಪಾಕ್ ಇದಕ್ಕೆ ಪ್ರಯತ್ನ ಮಾಡ್ತಿದೆ ಅನ್ನುವಂತೆಲ್ಲ ಇತ್ತು, ಆದರೆ ಅದು ಸಾಧ್ಯವಾಗಲಿಲ್ಲ. ನಂತರ ಪಾಕ್ನ ಪ್ರಯತ್ನ ವಿಫಲಗೊಂಡ ನಂತರ ಈಗ ಚೀನಾದ ಚರ್ಚೆಯೂ ಕೂಡ ಶುರುವಾಗಿದೆ.